Hello students, let's start our today's session. So we already complete our 4 principles, that is the principle of business entity concept, money measurement concept, going concern concept and accounting period concept. And today we are going to continue the same topic, that concept of accounting. Cost ಕಾನ್ಸೆಪ್ಟ್. ವಾಟ್ ಈಸ್ ಕಾಸ್ಟ್ ಕಾನ್ಸೆಪ್ಟ್? ಕಾಸ್ಟ್ ಅಂತ ಹೇಳಿದರೆ ಏನು? ಖರ್ಚು. ಸೊ ಖರ್ಚಿನ ಕಾನ್ಸೆಪ್ಟ್ ಕಾಸ್ಟ್ ಕಾನ್ಸೆಪ್ಟ್. ದ ಕಾಸ್ಟ್ ಕಾನ್ಸೆಪ್ಟ್ ಮೀನ್ಸ್ that an asset acquired by a concern is recorded in the books of accounts at its cost or purchase price at the time of acquisition. According to this concept, it says that we should record the asset at its purchase price or the price at the time of acquisition should be recorded in the books of accounts. So idra prakara, that is ಕಾಸ್ಟ್ ಕಾನ್ಸೆಪ್ಟ್ನ ಪ್ರಕಾರ ಏನು ಅಂತ ಹೇಳಿದರೆ, ನೀವು ಯಾವುದೇ ಅಸೆಟನ್ನು ಪರ್ಚೇಸ್ ಮಾಡಿದರೆ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಆ ಪರ್ಚೇಸ್ ಪ್ರೈಸನ್ನು ನೀವು ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, if I purchased a furniture at cost of 10,000, so we have to enter in your accounts book that is 10,000 furniture, that is 10,000. ಸೊ ಎಕ್ಸಾಂಪಲ್ ಹೇಳೋದಾದರೆ, ಒಂದು ವೇಳೆ ನಾವು ಒಂದು ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದೇವೆ, ಟೇಬಲ್ ಪರ್ಚೇಸ್ ಮಾಡಿದ್ದೇವೆ ಅಂತ ಯೋಚನೆ ಮಾಡಿ ಇನ್ ದ ಇಯರ್ 2020. ಸೊ ಅದನ್ನು ನಾವು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಬರೆಯುವಾಗ ಫರ್ನಿಚರ್ ಎಟ್ 10,000 ರುಪೀಸ್. ಯಾಕೆ ಅಂತ ಹೇಳಿದರೆ ನಾವು ಪರ್ಚೇಸ್ ಮಾಡುವಾಗ ಅದರ ಬೆಲೆ ಎಷ್ಟಿತ್ತು? 10,000 ಇತ್ತು. ಅದನ್ನೇ ಹೇಳುವಂಥದ್ದು. ಇಟ್ ಶುಡ್ ಬಿ ಎಂಟರ್ ಇನ್ ಎಟ್ ದ ಪ್ರೈಸ್ ಆಫ್ ಕಾಸ್ಟ್. ಕಾಸ್ಟಿನ ಬೆಲೆಗೆ ನಾವು ಅದನ್ನು ಎಂಟರ್ ಮಾಡಬೇಕು ಅಂತ. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್? ಸೊ ಕಾಸ್ಟ್ ಪ್ರೈಸ್ ಅಂತ ಹೇಳಿದರೆ ಏನು? ಇಟ್ ಇನ್ಕ್ಲೂಡ್ಸ್ Cost includes acquisition, transportation, installation and making the asset ready to use. ಸೊ ಕಾಸ್ಟ್ ಅಂತ ಹೇಳಿದರೆ ಪರ್ಚೇಸ್ ಮಾಡುವಂಥ ಪ್ರೈಸ್ ಮಾತ್ರ ಅಲ್ಲ. ಸೊ ಅದರಲ್ಲಿ ಬೇರೆ ಬೇರೆ ಕಾಸ್ಟ್ಗಳು ಇನ್ಕರ್ ಆಗ್ತವೆ. ದಟ್ ಕಾಸ್ಟ್ ಇನ್ಕ್ಲೂಡ್ಸ್ ಫಸ್ಟ್ acquisition of asset. ಸೊ ದ ಪ್ರೈಸ್ ವಿಚ್ ವಿ ಆರ್ paid for the asset plus transportation. If the asset which we brought is far from the place, then we have to include the cost incurred for the transportation. Then if any electronic item, we need to install that asset. So for that, extra expenses if incur, that should be added, and any other expenses with regard to the asset we have to add. The total of these is called as cost of the asset. ಸೊ ಇದು ಏನು ಹೇಳುವಂಥದ್ದು ಅಂತ ಹೇಳಿದರೆ, ಬರೀ ಪರ್ಚೇಸ್ ಪ್ರೈಸನ್ನು ಮಾತ್ರ ನಾವು ಕಾಸ್ಟ್ ಅಂತ ಹೇಳೋದಿಲ್ಲ. ಸೊ ಒಂದು ಕಾಸ್ಟ್ ಅಂತ ಹೇಳಿದರೆ ಪರ್ಚೇಸ್ ಪ್ರೈಸ್ ಪ್ಲಸ್ ನಾವು ಪರ್ಚೇಸ್ ಮಾಡಿದಂತಹ ಎಸೆಟ್ ತುಂಬ ದೂರದಿಂದ ತಗೊಂಡು ಬರಬೇಕು ಅಂತ ಹೇಳಿದರೆ, ಸೊ ಆ ಟ್ರಾನ್ಸ್ಪೋರ್ಟೇಷನ್ಗೆ ಏನಾದರೂ ಚಾರ್ಜಸ್ ಇನ್ಕರ್ ಆದರೆ ಅದನ್ನು ಆ್ಯಡ್ ಮಾಡಬೇಕು. ನಂತರ ಮಿಷಿನರಿ ಅದೆಲ್ಲ ಅಂತ ಹೇಳಿದರೆ ನೀವೇನು ಮಾಡಬೇಕು? ಅದನ್ನು ಇನ್ಸ್ಟಾಲ್ ಮಾಡಬೇಕು. ಬಂದ ತಕ್ಷಣ ಯೂಸ್ ಮಾಡಲಿಕ್ಕಾಗೋದಿಲ್ಲ. ಕೆಲವೊಂದು ಇನ್ಸ್ಟಾಲೇಷನ್ ಚಾರ್ಜಸ್ ಫಿಟ್ಟಿಂಗ್ ಮಾಡಲಿಕ್ಕುಂಟು. ಸೊ ಅಂಥದ್ದೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ ಆದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಬೇಕು. ಅದನ್ನು ಟೋಟಲ್ ಮಾಡಿದರೆ ಎಷ್ಟು ಖರ್ಚಾಗುತ್ತಾ ಅದನ್ನು ನಾವು ಹೇಳುವಂಥದ್ದು ಕಾಸ್ಟ್. ಸೊ ವೆನ್ ವಿ ಆರ್ ಎಂಟರ್ ದ ಅಮೌಂಟ್ ಆಫ್ ಫರ್ನಿಚರ್, ವಿ ಶುಡ್ ಎಂಟರ್ ಎಟ್ ದ ಕಾಸ್ಟ್ ಪ್ರೈಸ್. ನೆಕ್ಸ್ಟ್, it may in the subsequent year the price of the asset may increase or decrease.
or it is in the accounting concept we use the term appreciation or depreciation. ಮುಂದಕ್ಕೆ ಹೋದ ಹಾಗೆ ನಿಮ್ಮ ಅಸೆಟ್ ಯಾವುದು ನೀವು 2020ಯಲ್ಲಿ ಪರ್ಚೇಸ್ ಮಾಡಿದಂಥ ಅಸೆಟ್ನ ಬೆಲೆ ಮೇ ಬಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಬಟ್ we have to enter in the books of accounts at least cost price as a base, then you can charge the depreciation for the asset. For example, ನಾವು ಯೋಚನೆ ಮಾಡುವ ಈಗ ಫರ್ನಿಚರ್ ಅಂತ ತೊಗೊಂಡ್ವಿ. ಸೊ ನೆಕ್ಸ್ಟ್ ಇಯರ್ ಅದನ್ನು ನೀವು ಮಾರ್ತೀರಿ ಅಂತ ಹೇಳಿದರೆ ಅದರ ಬೆಲೆ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಸೊ ನೆಕ್ಸ್ಟ್ ಇಯರ್ ನೀವು ಅದನ್ನು ಮಾರಿದರೆ ಆ ಟೈಮಲ್ಲಿ ನಿಮಗೆ ಸಿಗುವಂತಹ ಬೆಲೆ ಏನು ಅದನ್ನು ನಾವು ಕನ್ಸಿಡರ್ ಮಾಡೋದಲ್ಲ. ನಾವು ಕನ್ಸಿಡರ್ ಮಾಡಬೇಕಾದದ್ದು ನೀವು ಅದನ್ನು ಪರ್ಚೇಸ್ ಮಾಡಿದಾಗ ಅದಕ್ಕೆ ಕೊಟ್ಟಿರುವಂತಹ ಬೆಲೆ ಎಷ್ಟು ಅದನ್ನು ನೀವು ಕನ್ಸಿಡರ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಫರ್ನಿಚರ್ ವ್ಯಾಲ್ಯೂ ಒಂದು ವೇಳೆ ನೆಕ್ಸ್ಟ್ ಇಯರ್ ನೀವು ಮಾರಲಿಕ್ಕೆ ಹೋಗ್ತೀರಿ ಅಂತ ಹೇಳಿದರೆ 6,000 ಆದರೆ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನೀವು 6,000 ನಾವು ಎಂಟರ್ ಮಾಡುವ ಹಾಗೆ ಇಲ್ಲ. 6,000 ದಟ್ ಈಸ್ ಕಾಲ್ಡ್ ಆ್ಯಸ್ ಮಾರ್ಕೆಟ್ ವ್ಯಾಲ್ಯೂ. ಸೊ ನೀವು ಸೇಲಿಗೆ ಹೋದಾಗ ಅದಕ್ಕೆ ಆಗುವಂಥ ಎಕ್ಸ್ಪೆನ್ಸ್ ಅಥವಾ ಅದಕ್ಕೆ ಸಿಗುವಂತಹ ರೀಸೇಲ್ ವ್ಯಾಲ್ಯೂ ಅದನ್ನು ನಾವು ಹೇಳುವಂಥದ್ದು ಮಾರ್ಕೆಟ್ ಪ್ರೈಸ್. ಸೊ ಆ ಮಾರ್ಕೆಟ್ ಪ್ರೈಸನ್ನು ನಾವು ಕನ್ಸಿಡರ್ ಮಾಡುವ ಹಾಗೆ ಇಲ್ಲ ಯಾವುದರಲ್ಲಿ, ಕಾಸ್ಟ್ ಕಾನ್ಸೆಪ್ಟಲ್ಲಿ. ವಿ ಶುಡ್ ಕನ್ಸಿಡರ್ ಓನ್ಲಿ ದ ಕಾಸ್ಟ್ ಪ್ರೈಸ್. ಇನ್ ದ ಸಬ್ಸಿಕ್ವೆಂಟ್ ಇಯರ್ ವಿ ಕ್ಯಾನ್ ಚಾರ್ಜ್ ದ ಡೆಪ್ರಿಸಿಯೇಷನ್. ಸೊ ದಿನ ಹೋದಾಗೆ ನಾವೇನು ವರ್ಷಕ್ಕೆ ನಾವೇನು ಮಾಡುವಂಥದ್ದು ಡೆಪ್ರಿಸಿಯೇಷನನ್ನು ಬೇಕಾದರೆ ಚಾರ್ಜ್ ಮಾಡ್ಬೋದು. ಲೈಕ್ ಈ ಸಲ ಫರ್ನಿಚರನ್ನು ಎಷ್ಟು ರೂಪಾಯಿಗೆ ತೊಗೊಂಡದ್ದು 10,000 ಲೆಸ್ ಡೆಪ್ರಿಸಿಯೇಷನ್. ಬ್ಯಾಲೆನ್ಸ್ ಶೀಟಲ್ಲಿ ಬರುವಾಗ 10,000 ಮೈನಸ್ ಡೆಪ್ರಿಸಿಯೇಷನ್ ಇಟ್ ಎ ಫಿಕ್ಸ್ ರೇಟ್. ಸೊ ನಾವು ಫಿಕ್ಸ್ಡ್ ರೇಟ್ ಮೇ ಬಿ 10% ಆನ್ ಕಾಸ್ಟ್ ಅಂತ ಹೇಳಿ ಯೋಚನೆ ಮಾಡುವ. ಸೊ ಕಾಸ್ಟ್ 10,000 ಆಗಿದ್ದರೆ ಅದರ ಮೇಲೆ 10% ಅಂತ ಹೇಳಿದರೆ ಎಷ್ಟು ಬರುತ್ತೆ? ಸೊ ದ್ಯಾಟ್ ಈಸ್ 1,000 rupees. ಸೊ ದ್ಯಾಟ್ ಶುಡ್ ಬಿ ಡಿಡಕ್ಟೆಡ್ ಆ್ಯಂಡ್ ಎಂಟರ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದರೆ 9,000 ಎಂಟರ್ ಮಾಡುವ ಹಾಗೆ ಇದೆ. All around cost concept, nothing that the asset should be entered its cost price. Cost price includes acquisition price, transportation price, installation price and making the asset ready to use. All the expenses should be added and we get the cost price of the asset. Next concept, that is dual aspect concept, or it is also called as accounting equation concept. It says that business transactions always results in receiving of some benefits of some value and giving of some other benefit of equal value. It's nothing but the business transaction. So every business transaction gives one person receive the benefit, both the person receive the benefit. One person is giving and another person is receiving the benefits. So there is receiving the benefit of equal value. So dual aspect concept ಅಂತ ಹೇಳಿದರೆ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಎರಡು ಮುಖಗಳಿದ್ದಾವೆ ಅಥವಾ ಎರಡು ಆಸ್ಪೆಕ್ಟ್ಸ್ ಇದೆ. ಒಬ್ಬನು ಏನು ಮಾಡ್ತಾನೆ, ಬೆನಿಫಿಟನ್ನು ಕೊಡ್ತಾನೆ, ಇನ್ನೊಬ್ಬ ಬೆನಿಫಿಟನ್ನು ರಿಸೀವ್ ಮಾಡಿಕೊಳ್ತಾನೆ. ಸೊ ಎಕ್ಸಾಂಪಲ್, ವೆನ್ ಎ ಬಿಸ್ನೆಸ್ ಕನ್ಸರ್ನ್ ಸೆಲ್ ₹1,000 worth goods for cash, it receives ₹1,000 and gives worth ₹1,000 goods. ಸೊ ಎಕ್ಸಾಂಪಲ್ ಹೇಳುವ ಪ್ರಕಾರ ಬಿಸ್ನೆಸ್ ಕನ್ಸರ್ನ್, ಒಬ್ಬ ಬಿಸ್ನೆಸ್ ಮಾಡುವವನು. ಸೊ ನಿಮ್ಮ ಕಾಲೇಜ್ನ ಮುಂದ್ಗಡೆ ಇರುವಂಥ ಒಂದು ಶಾಪ್ ಅಂತ ಯೋಚನೆ ಮಾಡಿ, ನೀವೊಂದು ಕ್ಯಾಲ್ಕುಲೇಟರ್ ತೊಗೊಳ್ಳಿ. ದ ಕಾಸ್ಟ್ ಆಫ್ ದ ಕ್ಯಾಲ್ಕುಲೇಟರ್ ಮೇ ಬಿ 1,000. ದಟ್ 1,000 goods here I am comparing with the calculator. For that you have to pay what? Cash. How much? 1,000. So the shopkeeper receive the money. How much money? 1,000. And what he do? He give that calculator to you at the worth of 1,000. ಸೊ ಅವನಿಗೆ ಕ್ಯಾಶ್ ಬಂತು. ಇನ್ ರಿಟರ್ನ್ ಅವನೇನು ಮಾಡ್ತಾನೆ, ಆ 1,000ಗೆ ಇರುವಂಥ ಬೆಲೆ ಇರುವಂಥದ್ದನ್ನು ನಿಮಗೆ ಕೊಡ್ತಾನೆ. ಸೊ ಒಂದು ಕಡೆ ಅವನು ರಿಸೀವ್ ಮಾಡುವಂಥದ್ದು ಕ್ಯಾಶ್ ಬೆನಿಫಿಟ್, ಇನ್ನೊಂದು ಕಡೆ ಅವನು ಕೊಡುವಂಥದ್ದು. ದಟ್ ಈಸ್ ಕಾಲ್ಡ್ ಆ್ಯಸ್
ಡ್ಯುಯಲ್ ಆಸ್ಪೆಕ್ಟ್. ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಅವನು ರಿಸೀವ್ ಮಾಡ್ಕೊಳ್ತಾನೆ. ಸೊ ಡ್ಯುಯಲ್ ಆಸ್ಪೆಕ್ಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ accounting for recording the business transaction in the books of accounts. So it is also called as accounting equation concept. Why? Because assets equal to liabilities plus capital. ಸೊ ಎಸೆಟನ್ನು ನಾವೇನು ಹೇಳ್ತೇವೆ, ಎಸೆಟ್ ಅಂತ ಹೇಳಬೇಕು ಅಂತ ಹೇಳಿದರೆ ನಮಗೆ ಲಯಬಿಲಿಟಿ ಮತ್ತು ಕ್ಯಾಪಿಟಲನ್ನು ಆ್ಯಡ್ ಮಾಡಿದರೆ ನಾವು ಎಸೆಟ್. ಸೊ ಅದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಅದನ್ನು ಇನ್ ಡೀಟೇಲ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ ಆರ್ ರಿಯಲೈಸೇಷನ್ ಕಾನ್ಸೆಪ್ಟ್. The concepts of revenue recognition requires that the revenue from the business transaction should be included in the accounting records only when it is realized, and revenue is to be recognized or considered to be realized only when goods or services are transferred to a customer and the customer becomes legally liable to pay for them. According to this concept, ಈ ಕಾನ್ಸೆಪ್ಟ್ ಹೇಳುವಂಥದ್ದು ಏನು ಅಂತ ಹೇಳಿದರೆ, ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಅಕೌಂಟಿಂಗ್ ರೆಕಾರ್ಡ್ಸ್. ಸೊ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟರ್ ಮಾಡಬೇಕು. ಯಾವಾಗ ಅಂತ ಹೇಳಿದರೆ, ವೆನ್ ಇಟ್ ಈಸ್ ರಿಯಲೈಸ್ಡ್, ದಟ್ ಈಸ್ ವೆನ್ ವಿ ಆರ್ ಗೋಯಿಂಗ್ ಟು sell the product. For example, on 12th December 2020, the shop owner sell the goods to you, that is calculated at the cost price 1000. ಸೊ ನಿಮ್ಗೇನು ಮಾಡ್ತಾನೆ ಅಂತ ಹೇಳಿದರೆ, ಶಾಪ್ ಓನರ್ ಯಾವಾಗ ಬಿಸ್ನೆಸ್ನ ಪಾಯಿಂಟ್ ಆಫ್ ವ್ಯೂ ಅನ್ನು ನೋಡಬೇಕು. ಸೊ ಆ ಶಾಪ್ನವನು ನಿಮ್ಗೇನು ಕೊಡ್ತಾನೆ, ಕ್ಯಾಲ್ಕುಲೇಟರ್. ಯಾವಾಗ 12/12/2020. ಸೊ ನೀವು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟರ್ ಯಾವ ಡೇಟಿಗೆ ಮಾಡಬೇಕಂತೆ, ಎಟ್ ದ ಡೇಟ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ಕರ್ಡ್. ಯಾವಾಗ ನಿಮಗೆ ಕ್ಯಾಲ್ಕುಲೇಟರ್ ಕೊಟ್ಟಿರ್ತಾನೋ ಆ ದಿನಕ್ಕೆ ಅವನು ಎಂಟರ್ ಮಾಡಬೇಕು ಅಂತ. ಸೊ ಅವನು ಕ್ಯಾಶ್ ಆದರೆ ತೊಂದರೆ ಇಲ್ಲ. ಯಾಕೆಂತ ಹೇಳಿದರೆ ಅವನು ಮಾರಿದ ದಿನವೇ ನೀವು ಅವನಿಗೆ ಹಣ ಕೊಡ್ತೀರಿ. ಇಫ್ ಯು ಆರ್ purchasing the calculator at credit, or the business person sell the product to you on credit, then also you have to enter the transaction in the books of account on the date of realization or sales. ಸೊ ಒಂದು ವೇಳೆ ನೀವು ಆ ಕ್ಯಾಲ್ಕುಲೇಟರನ್ನು ಕ್ರೆಡಿಟ್ ಲೋನಿಗೆ ಅಂತ ಹೇಳಿದರೆ, ಅಂಕಲ್ ನನ್ನ ಹತ್ರ ಇವತ್ತು ಹಣ ಇಲ್ಲ, ನಾನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ, ಅಥವಾ ಈ ವಾರದ ಎಂಡಿಗೆ ನಾನು ಕೊಡ್ತೇನೆ ಅಂತ ಹೇಳ್ತೀರಿ. ಸೊ ಆ ಟೈಮಲ್ಲಿ ಬಿಸ್ನೆಸ್ ಪರ್ಸನ್ ಏನು ಮಾಡಬೇಕು, ಅವನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವ ಡೇಟಿಗೆ ಟ್ರಾನ್ಸಾಕ್ಷನನ್ನು ಎಂಟರ್ ಮಾಡಬೇಕಂತೆ, ಡೇಟ್ ಆಫ್ ಪರ್ಚೇಸ್ ಆರ್ ಡೇಟ್ ಆಫ್ ಅಮೌಂಟ್ ರಿಸೀವ್ಡ್. ಸೊ ನೀವು ಹಣ ಕೊಟ್ಟ ದಿನ ಎಂಟರ್ ಮಾಡಬೇಕಾ ಅಥವಾ ಸೇಲ್ ಮಾಡಿದ ದಿನದಲ್ಲಿ ಎಂಟರ್ ಮಾಡಬೇಕಾ? ಆ್ಯಸ್ ಪರ್ ದಿಸ್ ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟು, ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ನ ಪ್ರಕಾರ ಯಾವಾಗ ಶಾಪಿನವರು ಮಾರ್ತಾನ ಆ ದಿನದ್ದು ಡೇಟ್ ಎಂಟರ್ ಮಾಡಬೇಕು. ದಟ್ ಈಸ್ 12/12/2020 ಎಂಟರ್ ಮಾಡಬೇಕು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್. Next concept, matching concept. The name itself says that matching. We have to match with what? We have to match the expenses with the income or cost with the revenue of a particular product and the particular period. It says that measure the profit or loss of the business for an accounting period. All the expenses incurred should be matched with the revenue earned during that accounting period. ಸೊ ಏನಂತ ಹೇಳಿದ್ದಾರೆ,
ಪ್ರಾಫಿಟ್ ಏನೆಲ್ಲ ಇದೆ ಆ ಪ್ರಾಫಿಟನ್ನು ಕಾಸ್ಟಿಂದ ಮೈನಸ್ ಮಾಡಬೇಕು. ಪ್ರಾಫಿಟ್ ಅದಕ್ಕೆ ಇನ್ಕರ್ ಆಗುವ ಕಾಸ್ಟನ್ನು ಮೈನಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳುವಂಥದ್ದಾದರೆ, ನಾವೊಂದು ಮಿಷಿನರಿಯನ್ನು ಪರ್ಚೇಸ್ ಮಾಡಿದ್ದೇವೆ ಅಂತ ಹೇಳಿ ಯೋಚನೆ ಮಾಡಿ. ಎಟ್ ದ ಅಮೌಂಟ್ ಆಫ್ 10,000, 10,000ಕ್ಕೆ ಒಂದು ವಸ್ತುವನ್ನು ನಾವು ಪರ್ಚೇಸ್ ಮಾಡಿದ್ದೇವೆ. ನೆಕ್ಸ್ಟ್ ಇಯರ್ ಅದನ್ನು ನೀವು ಮಾರ್ತೀರಿ, ಸಾಕು, ನೆಕ್ಸ್ಟ್ ಇಯರ್ ಅದನ್ನು ನೀವು ಮಾರ್ತೀರಿ. ಸೊ ನೆಕ್ಸ್ಟ್ ಇಯರ್ ನಿಮಗೆ ಮಾರಿದಾಗ ಅದರ ವ್ಯಾಲ್ಯೂ ಮೇ ಬಿ 11,000 ಆಗಿರ್ಬೋದು. ಸೊ ಆ 11,000 ಸಿಗಬೇಕು ಅಂತಂದರೆ ನಾವು ಯೂಶ್ವಲಿ ಏನು ಮಾಡ್ತೇವೆ, ಸೊ 10,000 11,000 ಅಂತ ಹೇಳಿದರೆ 10,000, ಯಾಕೆಂತ ಹೇಳಿದರೆ ಅದು ಪರ್ಚೇಸ್ ಮಾಡುವಾಗ ನಾನು 10,000 ಕೊಟ್ಟಿದ್ದೆ. ಸೊ 1,000 ನನಗೆ ಪ್ರಾಫಿಟ್. ಸೊ 10,000 11,000 ಮೈನಸ್ 10,000 ಈಕ್ವಲ್ಸ್ ಟು 1,000, ದಟ್ ಈಸ್ ಪ್ರಾಫಿಟ್ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಬಟ್ in this concept it is not saying about the resale of the asset, but it says about the ಸೇಲ್ ಆಫ್ ದ ಪ್ರಾಡಕ್ಟ್. ಸೊ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರೀಸೇಲ್ ಬಗ್ಗೆ ಹೇಳುವಂಥದ್ದಲ್ಲ, ಇದು ಹೇಳುವಂಥದ್ದು ಸೇಲ್ ಆಫ್ ದ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ನೀವು ಯೋಚನೆ ಮಾಡಿ, ಸಣ್ಣದಾಗಿ ನಾವು ಯೋಚನೆ ಮಾಡುವ, ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ಸೊ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಬೇಡ ಬಿಡಿ, ನಾವು ಸಣ್ಣಕ್ಕೆ ಹೋದರೆ ಒಂದು ವಿ ಕ್ಯಾನ್ ಟೇಕ್ ಎಕ್ಸಾಂಪಲ್ ಆಫ್ ಟೇಬಲ್ ಇಟ್ ಸೆಲ್ಫ್, ಫರ್ನಿಚರ್. ಸೊ ಕಂಪ್ಯೂಟರ್ ಟೇಬಲ್ ಅಂತೇಳಿ ಯೋಚನೆ ಮಾಡುವ. ದ ಪ್ರೈಸ್ ಆಫ್ ದ ಕಂಪ್ಯೂಟರ್ ಟೇಬಲ್ ಈಸ್ 10,000. ಸೊ ನಾವು ಪರ್ಚೇಸ್ ಮಾಡಿದರೆ ಅಥವಾ ಅವನು ಸೇಲ್ ಮಾಡುವಂಥದ್ದು ಎಷ್ಟಕ್ಕೆ ಅಂತೆ, ಸೊ 10,000 rupees. ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಈಸ್ ಸೆಲ್ಲಿಂಗ್ ದ ಕಂಪ್ಯೂಟರ್ ಟೇಬಲ್ ಅಟ್ rupees 10,000. ಸೊ 10,000 rupeesಗೆ ಅವನು ಸೇಲ್ ಮಾಡ್ತಾನೆ. ಅದಕ್ಕೆ ಅವನು ಪ್ರಿಪೇರ್ ಮಾಡಬೇಕಾದ್ರೆ ಎಷ್ಟು ಖರ್ಚು ಇನ್ಕರ್ ಆಗಿರುತ್ತೆ, for expenses incurred for that particular furniture is rupees 7,000. ಸೊ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರೆ ಅವನಿಗೆ ಎಷ್ಟು ಖರ್ಚಾಗಿದೆ ಅಂತೆ, 7,000 ಖರ್ಚಾಗಿದೆ ಅಂತೆ. ಸೊ ಅವನು ಈ ವರ್ಷನೇ ಪ್ರಿಪೇರ್ ಮಾಡಿದ್ದಾನೆ, ನೆಕ್ಸ್ಟ್ ಇಯರ್ ಅದನ್ನು ಸೇಲ್ ಮಾಡ್ತಾ ಇದ್ದಾನೆ. ಸೊ ಆವಾಗ ಮ್ಯಾಚಿಂಗ್ ಕಾನ್ಸೆಪ್ಟಲ್ಲಿ ಏನು ಮಾಡಬೇಕಂತೆ ನಾವು, ದ ಪ್ರೈಸ್ ಶುಡ್ ಬಿ ಡಿಡಕ್ಟೆಡ್ ಇಟ್ಸ್ ಎಕ್ಸ್ಪೆನ್ಸಸ್. ಸೊ 10,000ಇಂದ ಅದಕ್ಕೆ ಖರ್ಚಾದದೆಷ್ಟು, 7,000ಅನ್ನು ಮೈನಸ್ ಮಾಡಬೇಕು. ಉಳಿದದ್ದು ಏನಿದೆ, ದಟ್ ಈಸ್ ಕಾಲ್ಡ್ ಆ್ಯಸ್ ರೆವಿನ್ಯೂ ಆರ್ ಪ್ರಾಫಿಟ್. ಸೊ ಆ್ಯಸ್ ಪರ್ ದಿಸ್ ಕಾನ್ಸೆಪ್ಟ್ ವಿ ಶುಡ್ ಮ್ಯಾಚ್ ದ ಎಕ್ಸ್ಪೆನ್ಸಸ್ ವಿತ್ ದ ರೆವಿನ್ಯೂ ಟು ದ ಪರ್ಟಿಕ್ಯುಲರ್ ಇಯರ್. ಅಥವಾ ಫಾರ್ ಎಕ್ಸಾಂಪಲ್ ಒಂದು ಫರ್ನಿಚರ್ ಅಥವಾ ಯಾವುದೇ ಒಂದು ಎಸೆಟ್ ಆಗಿರ್ಬೋದು, ಅದನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಿ, ಆದರೆ ಸೇಲ್ ಆಗುವಂಥದ್ದು ಆಫ್ಟರ್ 3 years. ಇವತ್ತು ಪರ್ಚೇಸ್ ಮಾಡಿದ್ದು ಅದು ಸೇಲ್ ಆಗುವಾಗ ಯಾವಾಗ ಆಗುತ್ತೆ, ಆಫ್ಟರ್ 3 years ಆದ ನಂತರ ಅದು ಸೇಲ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಶುಡ್ ಬಿ ಡಿವೈಡೆಡ್ ಟು ಆಲ್ ದೀಸ್ 3 years. ಫಾರ್ ಎಕ್ಸಾಂಪಲ್ 9,000 3 ವರ್ಷದಲ್ಲಿ ಅದಕ್ಕೆ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ ಅಂತ ಹೇಳಿದರೆ ನಾವೇನು ಮಾಡಬೇಕಂತೆ, ಆ ಸೇಲ್ ಆಗಬೇಕಾದ್ರೆ ಎಷ್ಟು ಸಮಯ ತೊಗೊಳ್ತಂತೆ, 3 ವರ್ಷ ತಗೊಳ್ತು. ಸೊ ಆ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಡಿವೈಡ್ ಮಾಡಬೇಕಂತೆ, 3 ವರ್ಷಕ್ಕೆ ಡಿವೈಡ್ ಮಾಡಬೇಕು. ದಟ್ ಈಸ್ 3,000 3,000 3,000. ಬಿಕಾಸ್ ಇಫ್ ವಿ ಅರ್ನಿಂಗ್ ದ ಪ್ರಾಫಿಟ್ ಆರ್ ಇಫ್ ವಿ ಅರ್ನ್ ದ ರೆವೆನ್ಯೂ, ದೆನ್ ವಿ ಹ್ಯಾವ್ ಟು ಸ್ಪ್ರೆಡ್ ದ ಎಕ್ಸ್ಪೆನ್ಸಸ್ ಇನ್ಕರ್ ಫಾರ್ ದೀಸ್ ಇಯರ್ಸ್. 3 ವರ್ಷ ತಗೊಳ್ತು ಅಂತ ಹೇಳಿದರೆ 3 ವರ್ಷಕ್ಕೆ ಎಕ್ಸ್ಪೆನ್ಸಸನ್ನು ನಾವು ಡಿವೈಡ್ ಮಾಡಬೇಕು. 10 ವರ್ಷ ತೊಗೊಂಡ್ರು ಅಂತ ಹೇಳಿದರೆ ಆ ಎಕ್ಸ್ಪೆನ್ಸಸನ್ನು 10 ವರ್ಷಕ್ಕೆ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಅದನ್ನು ಹೇಳುವಂಥದ್ದು ಮ್ಯಾಚಿಂಗ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಕ್ರೂವಲ್ ಕಾನ್ಸೆಪ್ಟ್. ಅಕ್ರೂವಲ್ ಕಾನ್ಸೆಪ್ಟ್ ಸೇಸ್ ದ್ಯಾಟ್ ರೆವೆನ್ಯೂ ಅಕರ್ಸ್ ಇನ್ ದ ಇಯರ್ ಇನ್ ವಿಚ್ ದೇ are earned, not in the year in which they are actually received. As per this concept, we should record the transaction. Revenue occurs. ಯಾವಾಗ ನಮಗೆ ಇನ್ಕಮ್ ಬರುತ್ತೋ ಅದನ್ನು ನಾವು ಆ ದಿನದಲ್ಲಿ ಎಂಟರ್ ಮಾಡಬೇಕು, ನಾಟ್ ಇನ್ ದ ಡೇ ಆಫ್ ರಿಸೀವಿಂಗ್, ಆ್ಯಕ್ಚುಲ್ ರಿಸೀವಿಂಗ್ ದ ಅಮೌಂಟ್. ಫಾರ್ ಎಕ್ಸಾಂಪಲ್,
If you are selling the goods today, then we have to enter in the books of accounts on the day when it is sold, not in the day when it is received the money. ಸೊ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನೀವು ಎಂಟರ್ ಮಾಡಬೇಕು ಯಾವಾಗ ಸೇಲ್ ಆದ ದಿನ, ಅದಕ್ಕೆ ಹಣ ಬಂದ ದಿನ ಅಲ್ಲ. ಕ್ಲಿಯರ್? ಫಾರ್ ಎಕ್ಸಾಂಪಲ್, ನೀವು ಶಾಪಿನಿಂದ ಗೂಡ್ಸನ್ನು ತೊಗೊಂಡು ಬರ್ತೀರಿ. ಸೊ ಒಂದು ವಾರದ್ದು ನಾನು ಒಟ್ಟಿಗೆ ಪೇಮೆಂಟ್ ಮಾಡ್ತೇನೆ ಅಂತ ಹೇಳಿ ನೀವು ಮಂಡೇ ಒಂದು ಐಟಮನ್ನು ತೊಗೊಂಡ್ರಿ, ಟ್ಯೂಸ್ಡೇ ಒಂದು ಐಟಮನ್ನು ತೊಗೊಂಡ್ರಿ, ಥರ್ಸ್ಡೇ ಒಂದು ಐಟಮನ್ನು ತೊಗೊಂಡ್ರಿ. ಸೊ ನೀವು ಎಂಟರ್ ಮಾಡುವಾಗ, ಬಿಸ್ನೆಸ್ನ ಓನರ್ ಎಂಟರ್ ಮಾಡುವಾಗ ನೀವು ಮಂಡೇ ತೊಗೊಂಡು ಹೋದದ್ದನ್ನು ಅವನು ಸೇಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಅದನ್ನು ಬಿಟ್ಟು ನೀವು ಸಂಡೇ ಹಣ ಕೊಟ್ಟಿದ್ದೀರಿ, ಅವತ್ತು ಅವ್ರದ್ದು ಸೇಲ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೋದು ಅಲ್ಲ. ಸೊ ವಿ ಹ್ಯಾವ್ ಟು ಎಂಟರ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವೆನ್ ಇಟ್ ಈಸ್ occur. Sale has, okay, if today sale has happened, then we have to enter in the books of accounts. If any expense, in the same case, in the case of expenses incurred, that time also we have to enter in the books of accounts on the day when the expenses incurred, not in the day when we are going to pay the amount for the expenses. ಸೊ ಹೇಗೆ ಇನ್ಕಮನ್ನು ನಾವು ಯಾವಾಗ ಇನ್ಕರ್ ಆಗುತ್ತೆ ಆವಾಗ ಎಂಟರ್ ಮಾಡ್ತೇವೆ, ಎಕ್ಸ್ಪೆನ್ಸಸ್ಸಲ್ಲಿಯೂ ಅಷ್ಟೇ. ಸೊ ಇವತ್ತು ಏನೋ ರಿಪೇರ್ ಬಂತು, ಅದಕ್ಕೆ ಎಕ್ಸ್ಪೆನ್ಸಸ್ ಇನ್ಕರ್ 10,000 ಇನ್ಕರ್ ಆಗಿದೆ ಅಂತ ಹೇಳಿದ್ರೆ ನಾವು ಇವತ್ತೇ ಬುಕ್ಸ್ ಆಫ್ ಅಕೌಂಟಲ್ಲಿ ಎಂಟರ್ ಮಾಡಬೇಕು. ನೀವು ಹಣ ಫ್ಯೂಚರಲ್ಲಿ ಕೊಡಿ, ಅದು ಕನ್ಸಿಡರ್ ಮಾಡೋದಲ್ಲ, ಇವತ್ತೇ ಎಂಟರ್ ಆಗುವಂಥದ್ದು. ಸೊ ವಿ ಶುಡ್ ಎಂಟರ್ ದ ಇನ್ಕಮ್ ಆನ್ ದ ಡೇ ವೆನ್ ಇಟ್ ಈಸ್ ಇನ್ಕರ್ಡ್ and expenses also when it is occurred, not in the day when it is amount received or amount paid. Next, last concept, that is objectivity concept. It says that all accounting entries should be based on objective evidence, or that is supported by the verifiable document such as voucher, invoice, receipts, etc. So objectivity concept says any transaction happens in the business, there should be a evidence for that. ಸೊ ಏನೇ ಟ್ರಾನ್ಸಾಕ್ಷನ್ ಆದರೂ ಕೂಡ ನೀವು ಅದಕ್ಕೆ ಏನಿರಬೇಕಂತೆ ಎವಿಡೆನ್ಸ್ ಇರಬೇಕು, ದಾಖಲೆ ಇರಬೇಕು ಅಂತ ಹೇಳಿ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ವಿ ಸೆಲ್ ದ ಪ್ರಾಡಕ್ಟ್, ದೆನ್ ವಿ ಹ್ಯಾವ್ ಟು ಗಿವ್ ದ ಇನ್ವಾಯ್ಸ್. ಸೊ ಒಂದು ವೇಳೆ ಶಾಪ್ ಇದೆ, ನಾನು ಯಾವುದಾದ್ರೂ ಪ್ರಾಡಕ್ಟನ್ನು ಸೇಲ್ ಮಾಡಿದ್ದೇನೆ ಅಂತ ಹೇಳಿದರೆ ನಾನು ಬಿಲ್ ಕೊಡಬೇಕು, ಇನ್ವಾಯ್ಸನ್ನು ಕೊಡಬೇಕು. ಸೊ ಆ್ಯಂಡ್ ಸೋ ಪರ್ಸನ್, ಸೊ ಫಾರ್ ಎಕ್ಸಾಂಪಲ್ ನನ್ನದೇ ತೊಗೊಳ್ತೇನೆ, ಸವಿತಾ ಅನ್ನೋರು ಕಸ್ಟಮರ್ ಬಂದಿದ್ದರು, ನನ್ನಿಂದ ಕ್ಯಾಲ್ಕುಲೇಟರ್ ತೊಗೊಂಡ್ರು. ಸೊ ನಾನೇನು ಮಾಡಬೇಕು, ನನ್ನ ಕಂಪನಿಯ ಹೆಸರಲ್ಲಿ ಒಂದು ಇನ್ವಾಯ್ಸ್ ರೇಸ್ ಮಾಡಬೇಕು. ಅದರಲ್ಲಿ ಕಸ್ಟಮರ್ ನೇಮ್, ಪ್ರಾಡಕ್ಟ್ ಏನು, ಪ್ರಾಡಕ್ಟ್ನ ಪ್ರೈಸ್ ಏನು ಅಂತ ಹೇಳಿ ಎಂಟರ್ ಮಾಡಬೇಕು. ವೆನ್ ಇಟ್ ಹ್ಯಾಪನ್ಸ್ ಟು ದ ಸೇಲ್ಸ್ ಆದಾಗ ಹಾಗೇ. ಒಂದು ವೇಳೆ ಬಿಸ್ನೆಸ್ ಪರ್ಸನ್ ಯಾರಿಗಾದರೂ ಕ್ಯಾಶ್ ಕೊಟ್ಟ ಅಂತ ಹೇಳಿದರೆ ಅದಕ್ಕೆ ಕ್ಯಾಶ್ ವೋಚರ್, ನಾನಿವತ್ತು ಇಷ್ಟು ಜನಕ್ಕೆ ಇಷ್ಟು ರೂಪಾಯಿ ಕೊಟ್ಟೆ, ಈ ಮನುಷ್ಯನಿಗೆ 10,000 ಕೊಟ್ಟೆ, ಅದನ್ನು ಬರೀಲಿಕ್ಕೆ ಅದಕ್ಕೂ ಒಂದು ಡಾಕ್ಯುಮೆಂಟ್. ಸೊ ಅವನೇನಾದರೂ ಪರ್ಚೇಸ್ ಮಾಡಿದರೆ ಅವನ ಹತ್ರ ಕೂಡ ಬಿಲ್ ಇರಬೇಕು. ಸೊ all around it says that for every transaction there should be a document for verification. Why it needs? It needs for free from the bias of accounts or others and must be subject to the verification by the auditors. ಯಾಕೆ ಬೇಕು ಅಂತ ಹೇಳಿದ್ರೆ ಆವಾಗ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇರೋದಿಲ್ಲ. ಸೊ ಕ್ಯಾಲ್ಕುಲೇಟ್ ಮಾಡುವಾಗ 10,000 ಡಿಫ್ರೆನ್ಸ್ ಬಂತು, ಎಲ್ಲೋ ಹೋಯ್ತಪ್ಪ ಅಂತ ಯೋಚನೆ ಮಾಡಿದರೆ ಈ ವೋಚರ್ಸ್ಗಳನ್ನು ನೀವು ಫೈಂಡ್ ಔಟ್ ಮಾಡಿದರೆ ನಿಮಗೆ ಸಿಗುತ್ತೆ. ಅದರ ಜೊತೆ ಯಾರಾದರೂ ವೆರಿಫಿಕೇಷನ್, ವಿ ನೋ ದ್ಯಾಟ್ ಎವ್ರಿ ಇಯರ್ ವಿ ಹ್ಯಾವ್ ಟು, ಬಿಸ್ನೆಸ್ ಪರ್ಸನ್ ಏನು ಮಾಡಬೇಕು, ಆಡಿಟಿಂಗ್ ಮಾಡ್ತಾರೆ. ಸೊ ಆಡಿಟಿಂಗ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದರೆ ಆಡಿಟೇಷನ್ ಇರುತ್ತೆ. ಸೊ ಆಡಿಟರು ಏನು ಮಾಡಬೇಕು, ಬುಕ್ಸ್ ಆಫ್ ಅಕೌಂಟನ್ನು ಚೆಕ್ ಮಾಡುವಾಗ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ ಅವರಿಗೆ ಎವಿಡೆನ್ಸ್ ಬೇಕು, ಡಾಕ್ಯುಮೆಂಟ್ ಬೇಕು. So for that we need the document. So as per this concept it says that there should be a document for every transaction. Here ends with the concept of accounting. The next topic for this session is
accounting conventions. As per your new NCERT says that it is also called as accounting concept itself, but in the earlier it was says that it is the accounting conventions. There are 4 accounting conventions: convention of materiality, convention of conservatism, convention of consistency, and the convention of full disclosure. It will be continued in the next session. So this is the very important chapter. We have to concentrate in this chapter clearly. So till date we study the concept of accounting. There are 10 concepts. First one, business entity concept. Second one, money measurement concept. Third one, going concern concept. Fourth one, accounting period concept. Fifth one, cost concept. Sixth, dual aspect concept. Revenue recognition concept. Matching concept. Accrual concept. Objectivity concept. Thank you.